ಹಾಯ್ ಫ್ರೆಂಡ್ಸ್, ನಾನು ವಿಜಯಕಲಾ ಜಗಳೂರು ಚಿತ್ರದುರ್ಗದಿಂದ. ನೀವೆಲ್ಲರೂ ನೋಡಿದ್ದೀರಿ ಸಾಕಷ್ಟು ವಿಡಿಯೋಗಳನ್ನು. ಇವತ್ತು ಇನ್ನೊಂದು ಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ. ಚಿತ್ರದುರ್ಗದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಬಂಡೆ ಕಲ್ಲುಗಳ ನಾಡು, ಬರನಾಡು ಅಂತ ಹೆಸರನ್ನ ಕೊಡ್ತೀವಿ. ಆದರೆ ಇಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಹಸಿರು ಕಾಣ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನಗೆ ಒಂದೊಂದ್ಸರಿ ಫೀಲ್ ಆಗುತ್ತೆ, ಇದು ನಿಜವಾಗ್ಲೂ ಚಿತ್ರದುರ್ಗನೇನಾ, ಇವರೆಲ್ಲರೂ ಹೀಗೆ ಕರೆಯೋದಕ್ಕೆ ಕಾರಣ ಇದೇನಾ ಅನ್ನುವಂಥದ್ದು ನನಗೆ ಗೊತ್ತಾಗುತ್ತೆ. ಆದರೆ ನೋಡಿ, ನಮ್ಮ ಈ ಚಿತ್ರದುರ್ಗದಲ್ಲಿ ಹಸಿರು ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನು, ಈ ಹಸಿರನ್ನು ನೋಡಿದಾಗ ನೀವು ಹೇಗೆ ಹೇಳ್ತೀರಿ ನಮ್ಮ ಚಿತ್ರದುರ್ಗವನ್ನು ಬರನಾಡು ಅಂತ ಹೇಳಿ? ಇಂಥ ಹಸಿರಿನಲ್ಲಿ ಇರುವಂಥ ನಾವೇ ಧನ್ಯರು. ಇವತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಆ ಸ್ಥಳವನ್ನು ಮುಟ್ಟಿದ ಮೇಲೆ ನಾನು ನಿಮಗೆ ತಿಳಿಸ್ತೇನೆ ಯಾವ ಸ್ಥಳ ಅಂತ ಹೇಳಿ. ನೋಡಿ, ಸುತ್ತಲೂ ನೋಡ್ತಾ ಇದ್ದೀರಾ, ಗುಡ್ಡವನ್ನು ನೋಡ್ತಾ ಇದ್ದೀರಾ, ಬೆಟ್ಟವನ್ನು ನೋಡ್ತಾ ಇದ್ದೀರಾ. ನಾವು ಚಿತ್ರದುರ್ಗದ ಬೆಟ್ಟದಿಂದ, ಈ ಕಡೆ ಬೆಟ್ಟ ಇದೆ, ನಾವೇನು ಕೋಟೆ ಅಂತ ಕರಿತೀರಿ, ಆ ಕೋಟೆಯಿಂದ ಮುಂಭಾಗಕ್ಕೆ ಬಂದು, ಬಲಭಾಗದಲ್ಲಿ ಮುಂಭಾಗಕ್ಕೆ ಬಂದು ಈಗ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ತಯಾರಾಗ್ತಾ ಇದ್ದೇವೆ. ಯಾವ ಸ್ಥಳ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ತೇನೆ. ಇಲ್ಲಿ ಒಂದು ಟೀಮ್ ಕೂಡ ಬಂದಿದೆ. ಈ ಟೀಮು ಸ್ಫೂರ್ತಿ ಟೀಮ್ ಅಂತ ಹೇಳಿ, ಚಂದ್ರವಳ್ಳಿಯಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಪ್ರಯತ್ನದಲ್ಲಿ ಇವರೆಲ್ಲರೂ ಇದ್ದಾರೆ. ಇಂತಹ ಪ್ರಯತ್ನ ಏನಪ್ಪಾ ಅಂತ ಹೇಳಿದ್ರೆ, ಇವರೆಲ್ಲರೂ ಸ್ವಚ್ಛತಾ ಕಾರ್ಯಕ್ರಮವನ್ನ ಅಥವಾ ಇನ್ನೇನೇ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇವರೆಲ್ಲರೂ ಕೂಡ ಒಟ್ಟುಗೂಡ್ತಾರೆ. ಇಂತಹ ಒಂದು ಟೀಮನ್ನ ಇವತ್ತು ನಮ್ಮೊಟ್ಟಿಗೆ ನಾವು ಕಾಣ್ತಾ ಇದ್ದೇವೆ. ಎಷ್ಟು ಚಂದದ ಟೀಮ್ ಇದೆ ನೋಡಿ. ಇವರೆಲ್ಲರೂ ಕೂಡ ಅಬೌವ್ 50 ಅಂತ ಅನ್ಕೊಳ್ತೇನೆ, ಭಾವಿಸ್ತೇನೆ ನಾನು. ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ, ಯಂಗ್ಸ್ಟರು ಕೂಡ ನೀವು ಚಿತ್ರದುರ್ಗದ ಬೆಟ್ಟ ಕಲ್ಲುಗಳನ್ನ ಹತ್ತಬಹುದು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಇಂತಹ ಟೀಮನ್ನು ನೋಡಿದಾಗ ನೀವೆಲ್ಲರೂ ಕೂಡ ಪ್ರೋತ್ಸಾಹಗೊಂಡು ನೀವು ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಮುಂದಾಗಬೇಕು ಅನ್ನುವಂಥದ್ದು ನನ್ನ ಆಶಯ. ನೀವೆಲ್ಲರೂ ಕೂಡ ಬನ್ನಿ, ಚಿತ್ರದುರ್ಗವನ್ನ ನೋಡಿ, ಸ್ವರ್ಗ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾವು ಇವತ್ತು ಸ್ಫೂರ್ತಿ ವಾಕರ್ಸ್ ಕ್ಲಬ್ ವತಿಯಿಂದ ನಾವು ಇವತ್ತು ಈ ಜೋಗಿಮಟ್ಟಿ ಮತ್ತು ನಾವು ಚಂದ್ರವಳ್ಳಿ ಮತ್ತು ಎಲ್ಲ ಕಡೆ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ. ಪ್ರತಿದಿನ ವಾಕಿಂಗ್ ಮಾಡ್ತೀವಿ ಸ್ಫೂರ್ತಿ ವಾಕರ್ಸ್ ವತಿಯಿಂದ. ಅದೇ ರೀತಿ ಇವತ್ತು ನಾವು ಹಾಡ್ಮಲೇಶ್ವರಕ್ಕೆ ಹೋಗ್ಬೇಕು ಅಂತೇಳಿ ಟ್ರೆಕ್ಕಿಂಗ್ ಬಂದಿದ್ದೀವಿ. ಇವತ್ತು ನಾವು ನಮ್ಮ ಸ್ಫೂರ್ತಿ ವಾಕರ್ಸ್ ವತಿಯಿಂದ ಪ್ರತಿದಿನ ನಾವು ವಾಕಿಂಗ್ ಮಾಡ್ತೀವಿ ಮತ್ತು ಅವೇರ್ನೆಸ್ ಮೂಡಿಸ್ತಕ್ಕಂತಹ ಸ್ವಚ್ಛತಾ ಕಾರ್ಯಕ್ರಮ, ರಕ್ತದಾನ ಶಿಬಿರ ಮತ್ತು ಪ್ರತಿಭಾ ಪುರಸ್ಕಾರ, ಎಲ್ಲ ತರಹದ ಕಾರ್ಯಚಟುವಟಿಕೆಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಇಲ್ಲಿ ಆಡ್ಮಲೇಶ್ವರಕ್ಕೆ ಹೋಗ್ಬೇಕು ಅಂತೇಳಿ ನಾವೆಲ್ಲ ಸ್ಫೂರ್ತಿ ವಾಕರ್ಸ್ ವತಿಯಿಂದ ಬಂದಿದ್ದೀವಿ. ಇವತ್ತು ಎಲ್ಲರಿಗೂ, ನಮ್ಮ ಸ್ಫೂರ್ತಿ ವಾಕರ್ಸ್ನ ಎಲ್ಲ ಸದಸ್ಯರಿಗೂ ಬೆಳಗಿನ ವಂದನೆಗಳು. ಸ್ಫೂರ್ತಿ ವಾಕರ್ಸ್ಗೆ, ಸ್ಫೂರ್ತಿ ವಾಕರ್ಸ್ಗೆ. ಬೆಳಗಿನ ಎಲ್ಲರಿಗೂ ಶುಭೋದಯಗಳು. ನಾವು ಸ್ಫೂರ್ತಿ ವಾಯುವಾರ ಬಳಗದ ವತಿಯಿಂದ ಡೈಲಿ ಚಂದ್ರವಳ್ಳಿ ಹೋಗೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಚಂದ್ರವಳ್ಳಿಗೆ ಹೋಗ್ತಾ ಇದ್ವಿ, ಬರ್ತಿದ್ವಿ ವಾಕು. ಇತ್ತೀಚೆಗೆ ನಾವು ಎಲ್ಲ ಒಂದು ಪರಿಸರಗಳು ಒಂದೊಂದು ವಾರ, ಒಂದೊಂದು ತಿಂಗಳು ಎಲ್ಲ ಕಡೆ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗ್ಬೇಕಂತೇಳಿ ಇವತ್ತು ಒಂದು 2 ವಾರದಿಂದ ಕೋರೆ ಹತ್ರ ಹೋಗಿದ್ವಿ, ಕೃಷಿಬಾರದ ಹತ್ರ. ಇವಾಗ ಇತ್ಲ ಬಂದಿದ್ವಿ. ಜೋಗಿಮಟ್ಟಿ ರೋಡ್, ಆಡ್ಮಲೇಶ್ವರ ಚೌಡಮ್ಮ ದೇವಸ್ಥಾನದ ಮುಂಭಾಗ ಗಾಡಿ ನಿಲ್ಲಿಸಿ ಅಲ್ಲಿಂದ ಇತ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ನಮಗೆ ಇನ್ನೂ ಹೆಚ್ಚು ದುರ್ಗದಲ್ಲಿ ನಾವು ಕೋಟೆ, ಮಠ, ಆಡ್ಮಲೇಶ್ವರ, ಜೋಗಿಮಟ್ಟಿ, ಮಾರಿಕಣಿವೆ ಇಂಥವಷ್ಟೇ ಮೇಲ್ಮೇನು. ಕೋಟೆ ಒಳಗಡೆ ಇನ್ನೂ ಭಾಳ ಪ್ಲೇಸ್ ಇದಾವೆ ನೋಡವು. ನಾವೇ ದುರ್ಗದಾಗೆ ಹುಟ್ಟಿನೂ ಇನ್ನೂ ನೋಡಿಲ್ಲ. ನಲ್ಲಿಕೆ ಸಿದ್ದಪ್ಪ ಬೆಟ್ಟ ಆಗ್ಬೋದು, ಹಿರಣ್ಣಕಲ್ಲು, ಗಿರ್ಮುಕಲ್ಲು ಅಂತ ಭಾಳ ಇದ್ದಾವೆ. ನಾವು ಸುಮಾರು ಸಣ್ಣರಿಂದ ಕಡಿಕೆಗೆ ಇದಕ್ಕೆ ಹೋದ ನೋಡ್ತಿದ್ವಿ, ಬಟ್ ಅಷ್ಟು ನೆನಪಿಲ್ಲ. ಈಗ ಒಳಗಡೆ ನಾವು ಹೋಗೋಕ್ಕೆ ಜಾಗಗಳು ಇಲ್ಲ. ಅಡ್ಡದಾರಿಯಲ್ಲಿ ಕಲ್ಲು ಮುಳ್ಳು ಬಂಡೆ ಎತ್ತಿ ಹೋಗ್ಬೇಕು. ಈಗ ಈ ಬಂಡೆನ ಹತ್ತಿ ನೋಡೋಕ್ಕೆ ಹತ್ತಕ್ಕೆ ಹೆದರಿಕೆ ಆಗ್ತದೆ, ಹೆಂಗೆ ಹತ್ತದು ಅಂತ. ಆರಾಮಾಗಿ ಹತ್ತು ಬಂದು ಇಂಥ ಬಂಡುಗಳು ಇನ್ನೂ ಸುಮಾರು ಇದ್ದಾವೆ. ಅದೇ ರೀತಿ ನಮ್ಮ ಗುರು ಅವರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ದುರ್ಗದಲ್ಲಿ ಒಳಗಡೆ ಎಲ್ಲ ಪೂರ್ತಿ ನೋಡಿದ್ದಾರೆ. ಇವತ್ತಿನ ದಿನ ಆಕಾಶವಾಣಿ ಮೇಡಮ್ ಅವರಿಗೂ ಸಹ ಅವರು ಜೊತೆಗೆ ಅವರು ಎಷ್ಟು ಉತ್ಸಾಹದಿಂದ ಮೊನ್ನೆ ದೊಳಪಂಗುಡ್ಡ ಹತ್ತಿದ್ರು, ಮೊನ್ನೆ ಇನ್ನೊಂದು ಯಾವುದೋ ಪ್ಲೇಸಿಗೆ ಹೋಗಿದ್ರು. ವಾರ ಒಂದೊಂದು ಪ್ಲೇಸಿಗೆ ಅವ್ರು ಹುಡುಕ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದುರ್ಗದ ಬಗ್ಗೆ ಅವರಿಗೆ ಭಾಳ ಕಾಳಜಿ ಇದೆ. ಇನ್ನ ನೋಡಬೇಕು, ಇನ್ನ ಪ್ಲೇಸ್ಗಳು ಹೋಗ್ಬೇಕು, ಇನ್ನ ನೋಡೋ. ನಾವು ದುರ್ಗದಾಗ ಹುಟ್ಟಿ ಬೆಳೆದ್ರು ಇದುವರೆಗೂ ನೋಡಿದವೆ ಭಾಳ ಇದ್ದಾವೆ. ಮತ್ತೆ ಈ ಟೈಮಲ್ಲಿ ಜೋಗಿಮಟ್ಟಿ ವಿ ಪಾಯಿಂಟ್ ಅಂತ, ಅಲ್ಲಿಗೂ ಕೆಲವು ಜನ ಹೋಗೋದು ಬರೋದು ಮಾಡ್ತೀವಿ. ಅಲ್ಲಿ ಅದು ಭಾಳ ಚೆನ್ನಾಗಿದೆ. ಅದೇ ರೀತಿ ಒಳಗಡೆನೂ ಒಳ್ಳೆ ನೋಡಲು ಪ್ಲೇಸ್ಗಳು, ದೇವಸ್ಥಾನಗಳು ಭಾಳ ಇದ್ದಾವೆ. ನಾವು ದುರ್ಗದಲ್ಲಿ ಇದ್ದು ಸಹ ನೋಡಿಲ್ಲ, ಕೇಳ್ತಿದೀವಿ. ಇನ್ಸ್ಟಾಗ್ರಾಮ್ ಅದ್ರಲ್ಲಿ ನೋಡ್ತಾ ಇದೀವಿ ಅಷ್ಟೇನೆ.
ಬಟ್ ಅಲ್ಲಿಗೆ ಹೋಗಕ್ಕೆ ಒಂದ್ ಸ್ವಲ್ಪ ಕಷ್ಟ ಅನಿಸ್ತಿದೆ ಅಂತೇಳಿ ಹೋಗಕ್ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ಟೈಮು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದೊಂದು ವಾರ, ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ, ಒಂದೊಂದು ವಾರ ಯಾವ್ದನ್ನ ಇಟ್ಕೊಂಡು ಎಲ್ಲ ಟ್ರಿಪ್ ಹೋಗೋಣ. ನಮಗೆ ಹೆಚ್ಚಿನದಾಗಿ ಎಲ್ಲ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು. ಮೇಡಮ್ ಅವರು ಸಹ ಉತ್ಸಾಹದಿಂದ ಬಂದಿದ್ದಾರೆ, ಅವ್ರಿಗೂ ಸಹ ಶುಭೋದಯಗಳು. ನಮಸ್ತೆ. ಇವತ್ತು ಕಾಡಿನ ಮಧ್ಯದಲ್ಲಿದ್ದೀವಿ. ಸುತ್ತ ಪರಿಸರ ನೀವು ನೋಡ್ತಾ ಇದ್ದೀರಿ, ಮೋಡ ಮುಚ್ಚಿದೆ. ನಮ್ಮ ಊರಲ್ಲಿದ್ದರೆ ಹಿಂಗೂ ಇರ್ತಾ ಇರಲಿಲ್ಲ, ಊರೊಳಗಿದ್ರೆ. ಆದರೆ ಕಾಡೊಳಗಡೆ ಬಂದಿದ್ದೀವಿ. ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ ಕೂಲಾಗಿದೆ. ಆದರೆ ಕಾಡಿನ ಮಧ್ಯದಲ್ಲಿರೋದ್ರಿಂದ ನಾನು ಕೂಡ ಬೆವೀತಾ ಇದ್ದೀನಿ. ಹಸಿರಾದಂತಹ ಪ್ರದೇಶ. ನಾನಾಗಲೇ ಹೇಳಿದ್ದೀನಿ, ಚಿತ್ರದುರ್ಗ ಅಂದರೆ ಬರೀ ಬಂಡೆಕಲ್ಲುಗಳ ನಾಡಲ್ಲ, ಬರದ ನಾಡು ಅಲ್ಲ, ಸುಂದರವಾದಂತಹ ಹಸಿರಿರುವಂತಹ ನಾಡು ಕೂಡ ನಮ್ಮ ಚಿತ್ರದುರ್ಗ. ನಾನೀಗ ಗುರು ಅವ್ರ ಜೊತೆ, ಹಾಗೆ ನಮ್ಮ ಇನ್ನಿಬ್ಬರು ಇವರು ಚಿತ್ರಕಲಾ ಇದರಲ್ಲಿ ಪರಿಣಿತರು, ನವೀನ್ ಅವರು ಹಾಗೆ ಮಾರುತಿಯವರು ನಮ್ಮೊಟ್ಟಿಗೆ ಇವತ್ತು ಜೊತೆಗೂಡಿದ್ದಾರೆ. ಇವರೆಲ್ಲರೂ ಕೂಡ ನಾವು ಬರ್ತೀವಿ, ನೀವು ಹೋಗುವಂಥ ಸ್ಥಳಕ್ಕೆ ಅಂತ ನಮಗೆ ಜೊತೆಯಾಗಿದ್ದಾರೆ. ನಾನು ಗುರು ಅವರು ಯಾವಾಗಲೂ ಇರ್ತೀವಿ, ನೋಡ್ತಾ ಇರ್ತೀರ ವಿಡಿಯೋಗಳಲ್ಲಿ. ಚಿತ್ರದುರ್ಗದಲ್ಲಿ ಆಡುಮಲ್ಲೇಶ್ವರ ತುಂಬ ಪ್ರಸಿದ್ಧಿ ಪಡೆದಂತಹ ತಾಣ. ಅಲ್ಲಿ ಹಲವಾರು ಪ್ರಾಣಿಗಳನ್ನು ಕೂಡ ನೋಡಬಹುದು. ಸಣ್ಣ ಮೃಗಾಲಯ ಕೂಡ ಇದೆ. ಇವತ್ತು ನಾವು ಇಲ್ಲಿ ನಿಂತಿರುವಂಥ ಸ್ಥಳ ಒಂದು ಈಶ್ವರ ದೇವಸ್ಥಾನ, ಈರಣ್ಣನ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಈ ಈರಣ್ಣನ ದೇವಸ್ಥಾನ ಈ ಕಾಡಿನಲ್ಲೂ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅನ್ನುವಂಥದ್ದೇ ವಿಶೇಷ. ಈ ವಿಶೇಷತೆ ಏನು ಒಳಗಡೆ ಅಂತ ಹೇಳಿದ್ರೆ ತುಂಬಾ ಬಗ್ಗಿನೇ ಹೋಗ್ಬೇಕು. ಒಳಗಡೆ ಕೈ ತೊಳ್ಕೊಳ್ಳಿಕ್ಕೆ, ಕಾಲು ತೊಳ್ಕೊಳ್ಳಿಕ್ಕೆ ಕೂಡ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿಗೆ ಬರುವಂತಹ ನಮ್ಮ ಅನೇಕ ಚಿತ್ರದುರ್ಗದ ಜನತೆ. ನೀರು ಕೂಡ ಅಲ್ಲಿ ಸಂಗ್ರಹ ಆಗತ್ತೆ. ಮಳೆ ಬಿದ್ದಂತಹ ನೀರು ಸಂಗ್ರಹ ಆಗಿ ಎಷ್ಟು ಕೂಲಿದೆ ಅಂತ ಹೇಳಿದ್ರೆ ಫ್ರಿಡ್ಜ್ ಅಲ್ಲಿರೋ ನೀರು ಕೂಡ ಅಷ್ಟು ತಣ್ಣಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ತಣ್ಣಗೆ ಇದೆ. ಅದನ್ನ ನಾವು ಸೇವನೆ ಕೂಡ ಮಾಡಬಹುದು, ಅಷ್ಟು ಚೆನ್ನಾಗಿದೆ ನೀರು. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಗಣೇಶನ ಒಂದು ವಿಗ್ರಹದ ರೀತಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಹಾಗೆ ಈರಣ್ಣನ ದೇವಸ್ಥಾನದ ಮುಂಭಾಗದಲ್ಲಿ ಆರಂಭದಲ್ಲೇ ಇರುವಂತಹ ಒಂದು ಕಲ್ಲು ಬಂಡೆ. ಅದರಲ್ಲಿ ಈಗ ನೋಡ್ತಾ ಇದ್ದೀರಾ, ಮೇಲ್ಗಡೆ ನಿಮ್ಗೆ ಬಸವಣ್ಣ ಮತ್ತೆ ಲಿಂಗ ಕಾಣ್ತಾ ಇದೆ. ಇಲ್ಲಿ ಈಶ್ವರ ದೇವಸ್ಥಾನ ಇದೆ ಅನ್ನುವಂಥದ್ದು ಈರಣ್ಣನ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗೆ ದ್ವಾರಪಾಲಕರು ಕೂಡ ಇದ್ದಾರೆ. ಇಂತಹ ಒಂದು ದೇವಸ್ಥಾನ ನಮ್ಮ ಚಿತ್ರದುರ್ಗದ ಆಡುಮಲ್ಲೇಶ್ವರದ ಹಿಂಭಾಗದಲ್ಲಿ ಈ ಜಾಗ ಇದೆ. ಇಂಥ ಒಂದು ಸ್ಥಳವನ್ನ ನೋಡ್ಲಿಕ್ಕೆ ಬರುವಂತವರು ಕೂಡ ಬೇರೆ ಯಾವುದೇ ಪ್ಲಾಸ್ಟಿಕ್ ಆಯ್ತು ಅಥವಾ ಬಿಸಾಡುವಂತಹ ವಸ್ತುಗಳನ್ನ ಇಲ್ಲಿ ಹಾಕಿ ಹೋಗಬೇಡಿ ದಯಮಾಡಿ. ಸ್ವಚ್ಛತೆಯಿಂದ ಕಾಪಾಡಿಕೊಂಡಿದ್ದಾರೆ ನಮ್ಮ ಚಿತ್ರದುರ್ಗದ ಜನತೆ. ಬಂದಂಥವರು ಕೂಡ ಇದನ್ನ ಕಾಪಾಡಿಕೊಳ್ಬೇಕು. ಅದು ನಮ್ಮ ಧರ್ಮ, ಹಾಗೆ ನಮ್ಮ ಪ್ರಕೃತಿಯನ್ನ ಉಳಿಸುವಂತ ನಮ್ಮ ಧರ್ಮ ಕೂಡ ಆಗಿರುತ್ತೆ. ಹಾಗಾಗಿ ಬಂದಂಥವರು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಆರಾಮಾಗಿ ನೋಡಿಕೊಂಡು ಸೇಫ್ ಆಗಿ ನೀವು ನಿಮ್ಮ ಸ್ಥಳಗಳನ್ನ ತಲುಪಿ ಅಂತ ಮಾತ್ರ ಕೇಳ್ಕೊಳ್ತೇವೆ. ಸ್ವರ್ಗ ದುರ್ಗ.